ಅಸ್ಸಲಾಮುಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ನಾವು ನೂರಾನಿ ಕಿಚನಿನಲ್ಲಿ ಮೂಲಂಗಿ ತೊಗರಿಬೇಳೆ ಸಾರನ್ನು ಮಾಡ್ತಾ ಇದ್ದೇವ್ರಿ. ನಾವು ಇವತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬನ್ನು ಬೆಲ್ ಬಟನನ್ನು ಹತ್ತಿಕೇರಿ. ನಾವು ಒಂದು ವಾಟೆ ತೊಗರಿಬೇಳೆ ತೊಗೊಂಡ್ರಿ, ಜವಾರಿ ತೊಗರಿಬೇಳೆ ರೀ. ಹಾಗಾಗಿ ಇದನ್ನು ಒಂದು ಬಟ್ಟಲಲ್ಲಿ ಹಾಕಿ ಅವನು ಸ್ವಚ್ಛಾಗಿ ನೀರು ಹಾಕಿ ಸ್ವಚ್ಛಾಗಿ ತೊಳೆದುಕೊಳ್ಳಿರಿ. ಈ ಟೈಪ್ ಎಲ್ಲವನ್ನು ಸ್ವಚ್ಛಾಗಿ ತೊಳೆದು ನೀರು ಬಿಸಾಕಿರಿ. ಮತ್ತೊಂದು ಬಟ್ಟಲಲ್ಲಿ ತೊಳೆದಿದ್ದ ತೊಗರಿಬೇಳೆಗೆ ಮತ್ತು ಸ್ವಲ್ಪ ನೀರು ಹಾಕಿ ನೆನೆಯಲ್ಲಿ ಜಲ್ದಿ ನೆನಿತೈತ್ರಿ. ಹಾಗಾಗಿ ಒಂದು 10-15 ನಿಮಿಷ ನಾನು ನೆನೆಯಾಕೆ ಇಟ್ಟಿರ್ತೇನೆ ರೀ. ಇತ್ತಾಗ ಮತ್ತು ಒಂದು ಗಡಿಗೆ ಒಳಗಡೆ ನಾನು ನೀರು ಹೆಸರು ಇಡ್ತೇವೆ ರೀ. ನಾನು ಬೇಳೆ ಕುದಿಸಾಕ ಇದು ನೀರು ಹೆಸರು ಇಡತ್ತೇನೆ ರೀ ನಾನು. ಈಗ 15 ನಿಮಿಷ ಆಗಿದ್ರೆ ನಮ್ಮ ಬೇಳೆ ನೆನೆದಿದೆ ರೀ. ಹಿಂಗೆ ನೆನೆಸಿ ಜಲ್ದಿ ಕುದಿಸಿದ್ರೆ ಜಲ್ದಿ ಬೇಳೆ ಕುದಿತೈತೆ ರೀ, ಜವಾರಿ ಬೇಳೆ. ಹಾಗಾಗಿ ನಾನು ಹಿಂಗೆ ನೆನೆಸಿ ಕುದಿಸ್ತಾ ಇದ್ದೇನೆ ರೀ. ಇಲ್ಲಿ ನೋಡ್ರಿ ನೀರು ಹೆಸರು ಬಂದಿದೆ ರೀ. ಇದು ನೀರು ಹೆಸರು ಬಂದ ಮ್ಯಾಗ ಇದು ಬೇಳೆಯನ್ನು ಅದಕ್ಕೆ ಹಾಕ್ತಾ ಇದ್ದೇನೆ ರೀ ನಾನು. ಬೇಳೆ ರೀ ಒಂದು 50% ಅಷ್ಟು ಕುದೀಲಿ ರೀ. ಅಲ್ಲಿ ಮಟ ನಾವು ಮುಚ್ಚಳವನ್ನು ಮುಚ್ಚಿ ಬೇಳೆ ಕುದಿಸ್ತಾ ಇದ್ದೇನೆ ನೋಡ್ರಿ. ಈಗ ಇತ್ತಾಗ ನಾವು ಒಂದು ಬಟ್ಟಲಲ್ಲಿ ಟೊಮಾಟೊಯನ್ನು ತೊಗೊಂಡಿದ್ದೆ. ನಾನು 3 ಟೊಮಾಟಿ ತೊಗೊಂಡೇನಿ ರೀ. ಇದನ್ನು ಸ್ವಚ್ಛವಾಗಿ ತೊಳಿತಾ ಇದ್ದೇನೆ ರೀ. ಟೊಮ್ಯಾಟೊ ನಿಮ್ಗೆ ಟೊಮಾಟಿ ಜಾಸ್ತಿ ಇಲ್ಲಾಂದ್ರೆ ಸ್ವಲ್ಪ ಹುಂಚೆಹಣ್ಣನ್ನು ಹಾಕ್ಬೋದು ರೀ ನೀವು. ಈಗ ನೋಡಿರಿ ಬೇಳೆ 50% ಅಷ್ಟು ಕುದ್ದಿದೆ ರೀ. ಅದಕ್ಕೆ ನಾನು ಟೊಮಾಟೊಯನ್ನು ಹಾಕ್ತಾ ಇದ್ದೇನೆ ರೀ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕಿದ್ದೇನೆ ರೀ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ರೀ. ಅದ್ರ ಉಪ್ಪು ಜಾಸ್ತಿ ಬರೋಂಗಿಲ್ಲ ರೀ. ಹಾಗಾಗಿ ನಾನು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ರೀ. ಮತ್ತೊಂದು ಉಳ್ಳಾಗಡ್ಡಿ ತೊಗೊಂಡೇನಿ ರೀ. ಉಳ್ಳಾಗಡ್ಡಿ ಹೆಚ್ಚಿಟ್ಟು ಉಳ್ಳಾಗಡ್ಡಿ ಹಾಕ್ತಾ ಇದ್ದೇನೆ ರೀ. ಸ್ವಲ್ಪ ಕರಿಬೇವು ಸ್ವಲ್ಪ ಉಳ್ಳಾಗಡ್ಡಿಯನ್ನು ಹಾಕಿದ್ದೇನೆ ರೀ ಕುದಿಯಲಿಕ್ಕೆ. ಇದು ಮತ್ತೊಂದು ಸ್ವಲ್ಪ ಕುದೀಲಿ ರೀ. ಚೆನ್ನಾಗಿ ಕುದ್ದ ಮೇಲೆ ರೀ ನೋಡಿರಿ ಈ ಟೈಪ್ ಎಲ್ಲ ಚೆನ್ನಾಗಿ ಟೊಮ್ಯಾಟೊ ಬೇಳೆ ಎಲ್ಲ ಚೆನ್ನಾಗಿ ಕುದ್ದಿದೆ. ದಾಲ್ಗುಟ್ನಿ ತೊಗೊಂಡು ಇದನ್ನು ಕುದ್ದಿದಂಥ ಬೇಳೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿರಿ. ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು ನೋಡಿರಿ. ಈಗ ಒಂದೀಟು ಬೇಳೆ ಇರಬೇಡ್ರಿ. ಆ ಟೈಪ್ ಎಲ್ಲ ಚೆನ್ನಾಗಿ ನಾನು ಕಟ್ಟದೆ ನೋಡಿರಿ ಇದನ್ನು ಬೇಳೆಯನ್ನು. ಇತ್ತಾಗ ನಾವು ಮತ್ತೊಂದು ಪಾತ್ರೆಯನ್ನು ತೊಗೊಂಡಿದ್ದೇವೆ ರೀ. ಅದಕ್ಕೆ ನೀರನ್ನು ಹಾಕ್ತಾ ಇದ್ದೇವೆ ರೀ. ನಾನು ಈಗ 2 ಮೂಲಂಗಿಯನ್ನು ತೊಗೊಂಡೇನಿ ರೀ ಸಾರು ಮಾಡಲಿಕ್ಕೆ. ಅದು ಮ್ಯಾಗಿನ ಸಿಪ್ಪಿಯನ್ನು ತೆಗಿತಾ ಇದ್ದೇನೆ ರೀ ನಾನು. ತೆಗೆದು ಸ್ವಚ್ಛಾಗಿ ಮೂಲಂಗಿಯನ್ನು ಸ್ವಚ್ಛಾಗಿ ತೊಳ್ಕೊಬೇಕು ರೀ. ಈ ಟೈಪ್ ಎಲ್ಲವನ್ನು ಸ್ವಚ್ಛಾಗಿ ತೊಳ್ಕೊಂಡು ನಾ ರೌಂಡಾಗಿ ಮೂಲಂಗಿ ಹೆಚ್ಚಿಕೊಳ್ತಾ ಇದ್ದೇನೆ ರೀ. ಇದು ಮೂಲಂಗಿ ಸಾರು ರೀ, ಭಾಳ ಟೇಸ್ಟ್ ಆಕೈತೆ ರೀ. ಇದು ಮೂಲವಾದಿ ಅದು ಇದ್ದಾರೆ ಹಾಗೆ ತಿನ್ನೋಕ್ಕೆ ಇಷ್ಟಪಡೋಂಗಿಲ್ಲ. ಹಾಗಾಗಿ ಈ ಟೈಪ್ ಸಾರಿನಾಗ ಹಾಕಿ ಮಾಡಿ ತಿಂದರೆ ಮೂಲವಾದಿ ಇದ್ದವ್ರಿಗೆ ಭಾಳ ಚಲೋ ರೀ ಇದು. ಈಗ ನೋಡ್ರಿ ನಾ ಎಲ್ಲ ಮೂಲಂಗಿಯನ್ನು ಹೆಚ್ಕೊಂಡಿದ್ದೇನೆ ರೀ. ಇದನ್ನು ನೋಡ್ರಿ ಇಲ್ಲಿ ಬೇಳೆ ಕುದ್ದಿದ್ದೆಲ್ಲ ರೀ, ಅದಕ್ಕೆ ಹಾಕ್ತಾ ಇದ್ದೇನೆ ರೀ ನಾನು. ಮೂಲಂಗಿಯನ್ನು ಹಾಕಿ ಎಲ್ಲ ಚೆನ್ನಾಗಿ ಹೊಳಿಸಾಡಿಕೊಂಡಿದ್ದೇನೆ ರೀ ನಾನು. ಮೂಲಂಗಿ ಹಾಕಿದ ಮೇಲೆ ರೀ ಮುಚ್ಚಳವನ್ನು ಮುಚ್ಚಿ ಮತ್ತೊಂದು ಸ್ವಲ್ಪ ಹೊತ್ತು ಕುದಿಸಿರಿ ನೋಡಿರಿ. ಈಗ ಮತ್ತೊಂದು ಸ್ವಲ್ಪ ಹೊತ್ತು ಕುದ್ದಿದೆ. ಆಮೇಲೆ ಅದಕ್ಕೆ ನಾನು ಅಚ್ಚ ಖಾರದ ಪೌಡ್ರನ್ನು ಹಾಕ್ತಾ ಇದ್ದೇನೆ ರೀ. ಇದು ಮಸಾಲೆ ಕುಡಿಸಿದ ಖಾರ ರೀ. 1.5 ಸ್ಪೂನಷ್ಟು ಖಾರ ಹಾಕ್ತಾ ಇದ್ದೇನೆ ರೀ ನಾನು ಇದಕ್ಕೆ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿರಿ. ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಇನ್ನೂ ಸ್ವಲ್ಪ ಬೇಕಂದರೆ ನೀರನ್ನು ಹಾಕಿರಿ. ನಾನು ಒಂದು 3 ಜನಕ್ಕಾಗಷ್ಟು ಮಾಡ್ತಾಯಿದ್ದೀನಿ ರೀ ಇದು ಮೂಲಂಗಿ ಸಾರು. ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕಿದ್ದೇನೆ ರೀ. ನೋಡಿರಿ ಎಲ್ಲವನ್ನು ಚೆನ್ನಾಗಿ ಹೊಳಿಸಾಡಿ ಮತ್ತೊಂದು ಸ್ವಲ್ಪ ಕುದಿಲ್ರಿ ಇದು. ಅಲ್ಲಿ ಮಟ ಬೆಳ್ಳುಳ್ಳಿಯನ್ನು ಸುಲ್ಕೊಂಡು ಬರ್ರಿ. ನಾವು ಒಗ್ಗರಣೆಗೆ 1 ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ರೀ. ಹಿಂಗೆ ಈ ಟೈಪ್ ಎಲ್ಲವನ್ನು ಸುಲ್ಕೋಬೇಕು ರೀ. ಸುಲಿದು ಜಜ್ಜಿಕೋಬೇಕು ರೀ. ಇತ್ತಾಗ ನಾವು ನೋಡಿರಿ ಬೇಳೆ ಇತ್ತಾಗ ಕುದ್ದಿದೆ ರೀ. ಎಲ್ಲವನ್ನು ಎಲ್ಲ ಚೆನ್ನಾಗಿ ಕುದ್ದಿದೆ ರೀ. ಎಷ್ಟು ಘಮ ಘಮ ವಾಸನೆ ಬರ್ತಾಯಿದೆ ನೋಡಿರಿ ಬೇಳೆ ನಮ್ಮದು. ಮತ್ತೊಂದು ಸಣ್ಣ ಬಾಳ್ಗಿ ತೊಗೊಂಡಿದ್ದೇನೆ ರೀ. ಅದನ್ನು ಬಿಸಿಗೆ ಇಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ ರೀ. ಎಣ್ಣೆ ಕಾಯಿಲ್ರಿ. ಅಲ್ಲಿ ಮಟ ಸ್ವಲ್ಪ ಸಾಸ್ಮೆ ಹಾಕ್ತಾ ಇದ್ದೇನೆ ರೀ. ನಾವು ಒಗ್ಗರಣೆಗೆ ಸಾಸ್ಮೆ ಚಟಾಪಟ ಅಂತ ಸಿಡಿಬೇಕು ರೀ. ಆನಂತರ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ರೀ. ಜೀರಿಗೆ ಹೊತ್ತು ಬೇಡ್ದ್ರಿ, ಕಹಿ ಬರ್ತೈತಿ. ಹಾಗಾಗಿ ಒಂದು ಸ್ವಲ್ಪ 2 ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೇನೆ ರೀ. ಕರಿಬೇವನ್ನು ಹಾಕ್ತಾ ಇದ್ದೇನೆ ರೀ. ಜಜ್ಜಿಟ್ಟಂಥ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ರೀ. ಇದು ಎಲ್ಲ ಒಗ್ಗರಣೆ ಚೆನ್ನಾಗಿ ಕೆಂಪಾಗಲಿ ರೀ ಒಗ್ಗರಣೆ. ನೋಡಿರಿ ಈಗ ಎಲ್ಲ ಒಗ್ಗರಣೆ ಚೆನ್ನಾಗಿ ಕೆಂಪಾಗಿದೆ ರೀ. ಇದನ್ನು ನಾವು ಮೂಲಂಗಿ ಸಾರು ಕುದಿಸಿಟ್ಟೇವಲ್ಲ ರೀ, ಅದಕ್ಕೆ ಸುರಿತಾ ಇದ್ದೇವೆ ನೋಡಿರಿ. ಈಗ ಸುರಿದ ತಕ್ಷಣ ಒಗ್ಗರಣೆ ಮುಚ್ಚಿಬಿಡ್ಬೇಕು ರೀ ಅದ್ರ ಮುಚ್ಚಳವನ್ನು. ಇಲ್ಲಕಂದ್ರೆ ಅದ್ರ ಘಮ ಹೊರಗೆ ಹೋಗ್ಬಿಡ್ತದೆ ರೀ. ಹಾಗಾಗಿ ನೋಡಿರಿ ಎಷ್ಟು ಘಮ ಘಮ ವಾಸನೆ ಬರ್ತಾಯಿದ್ದಾರೆ ಒಗ್ಗರಣೆ ಹಾಕಿದ್ದು ನಾವು.
ನೋಡಿರಿ ಇದನ್ನ ಒಗ್ಗರಣೆ ಹಾಕಿದ ಮ್ಯಾಗ ರೀ ಮತ್ತೊಂದು ಸ್ವಲ್ಪ ಎಲ್ಲ ಎಣ್ಣೆ ಮಿಕ್ಸ್ ಆಗ್ಬೇಕಲ್ರಿ ಒಗ್ಗರ್ಣಿದು. ಹಾಗಾಗಿ ಮತ್ತು ನಾನು ಒಲೆ ಮ್ಯಾಗ ಮತ್ತೆ ಇಡ್ತಾ ಇದ್ದೇನೆ ರೀ ಗಡ್ಗಿನ. ಇದು ಮತ್ತೊಂದು 2 ನಿಮಿಷ ಕುದಿಯಲಿ ಚೆನ್ನಾಗಿ. ನೋಡಿರಿ ಒಗ್ಗರಣೆ ಕೊಟ್ಟ ಮ್ಯಾಗ ರೀ ಎಷ್ಟು ಪಳ 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 ಅಂತ ಕುದೀತಾ ಇದೆ ರೀ ನಮ್ಮ ಮೂಲಂಗಿ ಸಾರು. ಎಷ್ಟು ವಾಸನೆ ಘಮ ಘಮ ಅಂತ ಬರ್ತೈತೆ ನೋಡಿರಿ ಮೂಲಂಗಿದು ವಾಸನೆ. ಇದನ್ನು ಹಾಗೆ ಒಂದು ಸ್ವಲ್ಪ ವಾಟದಾಗ ಹಾಕ್ಕೊಂಡು ಕುಡಿದ್ರೆ ಎಷ್ಟು ಟೇಸ್ಟ್ ಆಕೈತೆ ರೀ. ಇದನ್ನು ಅನ್ನ ಜೊತೆ ಹಾಕ್ಕೊಂಡು ತಿನ್ಬೋದು ರೀ, ಬೇಕಂದ್ರೆ ರೊಟ್ಟಿನ ನೆನೆ ಹಾಕ್ಕೊಂಡು ತಿನ್ಬೋದು ರೀ. ಇದು ಆರೋಗ್ಯಕ್ಕೂ ಒಳ್ಳೇದು ರೀ. ನೋಡಿರಿ ಈ ಟೈಪ್ ಬಂದಿದ್ದೆ ನಮ್ಮ ಮೂಲಂಗಿ ಸಾರು ರೆಡಿಯಾಗಿದೆ ನೋಡಿರಿ. ನಮ್ಮ ಮೂಲಂಗಿ ಸಾರು ಎಷ್ಟು ಚೆನ್ನಾಗಿ ಕಾಣ್ತಾ ಇರ್ತದೆ ನೋಡಿರಿ. ಇದು ಮೂಲಂಗಿ ತೊಗರಿಬೇಳೆ ಸಾರು ರೀ ಇದು. ಫ್ರೆಂಡ್ಸ್ ನೋಡಿರಿ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೆ ಶೇರ್ ಮಾಡಿರಿ ಫ್ರೆಂಡ್ಸ್. ಧನ್ಯವಾದಗಳು ರೀ.